ನಮಸ್ಕಾರ ಸ್ನೇಹಿತರೆ, ಪ್ರಪಂಚವಾಣಿ ಟು ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಕುಜನಿಂದ ಈ ಮೂರೂ ರಾಶಿಯವರಿಗೆ ಅದೃಷ್ಟ ಶುರುವಾಗಿದೆ. ಧನಲಕ್ಷ್ಮಿ ಕೃಪೆಯಿಂದ ಇವರ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸು, ಐಶ್ವರ್ಯ, ಕೀರ್ತಿ ಎಲ್ಲವೂ ಲಭಿಸಲಿದೆ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರವು. ಗ್ರಹಗಳ ಸೇನಾಧಿಪತಿ ಮಂಗಳನು ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನ ಶುರು ಮಾಡಿದ್ದಾನೆ. ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. 18 ತಿಂಗಳುಗಳ ನಂತರ ಮಂಗಳ ರಾಶಿ ಬದಲಾವಣೆಯಿಂದ ಈ ಮೂರೂ ರಾಶಿಯವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ, ಸಂಪತ್ತನ್ನು ಸಹ ಗಳಿಸಲಿದ್ದಾರೆ, ಆರ್ಥಿಕವಾಗಿ ಉನ್ನತಿ ಸಾಧಿಸಲಿದ್ದಾರೆ. ಈ ಕುರಿತು ಹೆಚ್ಚಿನ ವಿಚಾರ ತಿಳಿಯಬೇಕು ಎಂದರೆ ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳನನ್ನು ಗ್ರಹಗಳ ಸೇನಾಧಿಪತಿ ಎಂಬುದಾಗಿ ಪರಿಗಣನೆ ಮಾಡಲಾಗುತ್ತದೆ ಹಾಗೂ ಆತನು 18 ತಿಂಗಳ ಕಾಲ ನಂತರ ರಾಶಿ ಪರಿವರ್ತನೆಯನ್ನ ಮಾಡುತ್ತಾನೆ. ಜುಲೈ 12ರಂದು ಮಂಗಳನು ವೃಷಭ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ. ವೃಷಭ ರಾಶಿ ಶುಕ್ರ ಗ್ರಹದ ರಾಶಿಯಾಗಿದ್ದು, ಶುಕ್ರ ಮತ್ತು ಮಂಗಳನ ನಡುವೆ ಉತ್ತಮವಾದ ಸ್ನೇಹ ಸಂಬಂಧ ಇರುವ ಕಾರಣದಿಂದಾಗಿ ಈ ರಾಶಿ ಬದಲಾವಣೆ ಎನ್ನುವುದು ಕೆಲವು ನಿರ್ದಿಷ್ಟ ರಾಶಿಯವರ ಜೀವನದಲ್ಲಿ ತುಂಬಾ ಅದೃಷ್ಟವನ್ನು ಬದಲಾಯಿಸುವಂತಹ ಶುಭ ಫಲಗಳನ್ನು ತರಲಿದೆ ಎಂಬುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ಹಾಗಿದ್ದರೆ ವೃಷಭ ರಾಶಿಯಲ್ಲಿ ಮಂಗಳನ ಈ ಒಂದು ಸಂಚಾರದಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಜೀವನದಲ್ಲಿ ಲಾಭ ಸಿಗಲಿದೆ ಹಾಗೂ ಜೀವನ ಮಂಗಳಕರವಾಗಿ ಇರಲಿದೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ. ಇದರ ಒಂದು ಲಾಭವನ್ನ ಪಡೆದುಕೊಳ್ಳುತ್ತಿರುವಂತಹ ಮೊದಲನೆಯ ರಾಶಿಯೇ ಮೇಷರಾಶಿ. ಈ ಸಂದರ್ಭದಲ್ಲಿ ಮಂಗಳನ ಗೋಚಾರ ಫಲ ಎನ್ನುವುದು ಮೇಷರಾಶಿಯವರ ಆದಾಯದ ಸ್ಥಾನದಲ್ಲಿ ಕಂಡುಬರುತ್ತದೆ. ಹೀಗಾಗಿ ಆಕಸ್ಮಿಕವಾಗಿ ಮೇಷರಾಶಿಯವರ ರಾಶಿ ಚಕ್ರದಲ್ಲಿ ಧನಲಾಭ ಆಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಇದರಲ್ಲಿ ವಿಶೇಷವಾಗಿ ಮೇಷರಾಶಿಯ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ಕೈತುಂಬ ಲಾಭ ಸಂಪಾದನೆ ಆಗುವಂತಹ ಅದೃಷ್ಟ ಇದೆ. ಒಳ್ಳೆ ದೊಡ್ಡ ಮಟ್ಟದಲ್ಲೇ ಈ ಸಂದರ್ಭದಲ್ಲಿ ವ್ಯಾಪಾರಿ ಹಾಗೂ ಉದ್ಯಮಿಗಳು ಕೈತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಅದೃಷ್ಟದ ಅವಕಾಶವನ್ನು ಈ ಒಂದು ಸಂದರ್ಭದಲ್ಲಿ ಮಂಗಳನ ವಿಶೇಷ ಆಶೀರ್ವಾದದೊಂದಿಗೆ ಇವರು ಹೊಂದಿದ್ದಾರೆ. ವಿಶೇಷವಾಗಿ ಮೇಷರಾಶಿಯವರು ಮಾತುಗಾರಿಕೆಯಲ್ಲಿ ಅಂದರೆ ಕಮ್ಯುನಿಕೇಷನ್ನಲ್ಲಿ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ಹೊಂದಿದ್ದಾರೆ. ತಮ್ಮ ಮಾತುಗಾರಿಕೆಯ ಮೂಲಕವೇ ಜನರನ್ನ ಇಂಪ್ರೆಸ್ ಮಾಡುವಂತಹ ಕಲೆಯನ್ನು ಮೇಷರಾಶಿಯವರು ಈ ಸಂದರ್ಭದಲ್ಲಿ ಕಲಿತುಕೊಳ್ಳುತ್ತಾರೆ. ಇದರಿಂದಾಗಿ ಕೂಡ ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳನ್ನು ಸಂಪಾದಿಸುತ್ತಾರೆ ಹಾಗೂ ಲಾಭ ಸಂಪಾದನೆಗಾಗಿ ಕೂಡ ಇದು ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆ ಕಾಣುತ್ತದೆ ಹಾಗೂ ಜೀವನದಲ್ಲಿಯೂ ಕೂಡ ಸುಖ ಸಮೃದ್ಧಿ ತುಂಬಿ ತುಳುಕಾಡುತ್ತದೆ. ಇವರ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಇನ್ನು ಕಟಕ ರಾಶಿ, ಮಂಗಳ ಹಾಗೂ ಶುಕ್ರನ ಈ ಒಂದು ಸಂಚಾರವು ಕರ್ಕಾಟಕ ರಾಶಿಯವರ ಆದಾಯದ ಸ್ಥಾನದಲ್ಲಿ ಗೋಚರವಾಗುವಂತಹ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರ ಹಣಕಾಸಿನ ಪರಿಸ್ಥಿತಿಯೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭದಾಯಕವಾಗಿ ಕಂಡುಬರಲಿದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಕರ್ಕಾಟಕ ರಾಶಿಯವರು ಅದರಲ್ಲಿ ನಿಶ್ಚಿತವಾಗಿ ಲಾಭವನ್ನು ಮತ್ತು ಫಲವನ್ನು ಪಡೆದುಕೊಳ್ಳಲಿದ್ದಾರೆ ಎಂಬುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ಸಂಪಾದನೆ ಮಾಡುವಂತಹ ಹಣದಿಂದ ಕರ್ಕಾಟಕ ರಾಶಿಯವರು ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಖರೀದಿ ಮಾಡುವಂತಹ ಅವಕಾಶ, ಅದೃಷ್ಟವನ್ನು ಕೂಡ ಹೊಂದಿರುತ್ತಾರೆ. ಹಾಗಾಗಿ ನೀವು ಗಮನಿಸಬೇಕಾದ ವಿಚಾರವಿಷ್ಟೇ. ನೀವು ಯಾವುದೇ ಆರ್ಥಿಕ ಲಾಭವನ್ನು ಪಡೆದುಕೊಂಡಾಗ ನೀವು ಅದನ್ನು ದೊಡ್ಡ ಹೂಡಿಕೆ ಮಾಡಿದರೆ ಅದರಲ್ಲಿ ನಿಮಗೆ ಇನ್ನೂ ಮತ್ತಷ್ಟು ಲಾಭ ಹೆಚ್ಚಾಗುತ್ತದೆ. ಒಂದು ವೇಳೆ ಕರ್ಕಾಟಕ ರಾಶಿಯ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಣೆ ಮಾಡಬೇಕು ಎನ್ನುವಂತಹ ಆಸಕ್ತಿಯನ್ನು ಹೊಂದಿದ್ದರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಲಾಭದಾಯಕವಾದ ಪರಿಸ್ಥಿತಿಗಳು ಕಂಡುಬರಲು ಹಾಗೂ ವ್ಯಾಪಾರ ದೊಡ್ಡದಾಗಿ ಮೇಲೆ ಕೂಡ ಲಾಭವನ್ನು ಇನ್ನಷ್ಟು ದೊಡ್ಡದಾಗಲಿದೆ
ಈ ಸಂದರ್ಭದಲ್ಲಿ ಹಣವನ್ನು ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಲಾಭ ಕಟ್ಟಿಟ್ಟ ಬುತ್ತಿ. ಇನ್ನು ಆದಾಯಕ್ಕಾಗಿ ಕರ್ಕಾಟಕ ರಾಶಿಯವರಿಗೆ ಹೊಸ ಹೊಸ ಮೂಲಗಳು ಕೂಡ ಸೃಷ್ಟಿಯಾಗಲಿದೆ. ಹಾಗಾಗಿ ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ಇರುವುದರಿಂದಾಗಿ ಹಣಕಾಸಿನ ವಿಚಾರದ ಬಗ್ಗೆ ನೀವು ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ಇನ್ನು ಮದುವೆಯಾಗಿ ಸಾಕಷ್ಟು ವರ್ಷಗಳೇ ಕಳೆದಿದ್ದರೂ ಕೂಡ ಮಕ್ಕಳಾಗಿಲ್ಲ ಎನ್ನುವಂತಹ ದುಃಖದಲ್ಲಿ ಇರುವಂತಹ ದಂಪತಿಗಳು ಇನ್ನು ಮುಂದೆ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ಏಕೆಂದರೆ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಂತಾನ ಭಾಗ್ಯ ಆಗುವಂತಹ ಶುಭ ಸುದ್ದಿ ಮಂಗಳನ ಆಶೀರ್ವಾದದಿಂದಾಗಿ ನಿಮ್ಮ ಜೀವನದಲ್ಲಿ ಕೇಳಿ ಬರಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಮಂಗಳನ ಗೋಚಾರ ಫಲ ಎನ್ನುವುದು ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ. ಏಕೆಂದರೆ ವೃಶ್ಚಿಕ ರಾಶಿಯವರ ರಾಶಿ ಚಕ್ರದ ಸಪ್ತಮ ಸ್ಥಾನದಲ್ಲಿ ಇದು ಕಂಡು ಬರಲಿದೆ. ಹಾಗೂ ಇದರಿಂದಾಗಿ ಹೊಸದಾಗಿ ಮದುವೆಯಾಗಿರುವಂತಹ ವೃಶ್ಚಿಕ ರಾಶಿಯ ದಂಪತಿಗಳು ಸುಖಮಯವಾಗಿ ದಾಂಪತ್ಯ ಜೀವನವನ್ನು ನಡೆಸಲಿದ್ದಾರೆ ಹಾಗೂ ದೀರ್ಘಕಾಲಿಕವಾಗಿ ಗಂಡ ಹೆಂಡತಿಯಾಗಿ ಬಾಳಲಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮದುವೆ ಆಗದೇ ಇರುವವರು ಕೂಡ ತಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಜೀವನದ ಸಂಗಾತಿಯಾಗಿ ಪಡೆದುಕೊಳ್ಳಲಿದ್ದಾರೆ. ವೃಶ್ಚಿಕ ರಾಶಿಯವರು ಒಂದು ವೇಳೆ ಈ ಸಂದರ್ಭದಲ್ಲಿ ಕೆಲಸವನ್ನು ಬದಲಾಯಿಸಬೇಕು ಎನ್ನುವಂತಹ ಯೋಚನೆಯನ್ನು ಹೊಂದಿದ್ದರೆ ಖಂಡಿತವಾಗಿಯೂ ಅದು ಲಾಭದಾಯಕವಾಗಿ ಪರಿಣಮಿಸಲಿದೆ. ಏಕೆಂದರೆ ನೀವು ಈಗ ಇರುವಂತಹ ಕೆಲಸದಿಂದ ಬೇರೆ ಕೆಲಸಕ್ಕೆ ಹೋದರೆ ಈಗ ಇರುವುದಕ್ಕಿಂತಲೂ ಹೆಚ್ಚಿನ ಸಂಬಳ ಹಾಗೂ ಪದವಿ ಪ್ರತಿಷ್ಠೆಯನ್ನ ಪಡೆದುಕೊಳ್ಳಲಿದ್ದೀರಿ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿ ಕೂಡ ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿದ್ದಾರೆ. ನೀವು ಜೀವನದಲ್ಲಿ ಅಂದುಕೊಂಡಿರುವಂತಹ ಪ್ರತಿಯೊಂದು ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ಮುಗಿಸಲಿದ್ದೀರಾ. ನಿಮ್ಮ ಜೀವನದಲ್ಲಿ ಬೇಕು ಅಂತ ಅಂದುಕೊಂಡಿರುವಂತಹ ಸುಖ ಸಂಪತ್ತುಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನ ಈ ಸಮಯದಲ್ಲಿ ಹೊಂದಿದ್ದೀರಾ. ವೃಶ್ಚಿಕ ರಾಶಿಯವರು ಮಾಡುವಂತಹ ಒಳ್ಳೆಯ ಕೆಲಸಗಳಿಂದಾಗಿ ಸಮಾಜದಲ್ಲಿ ಅವರ ಪ್ರತಿಷ್ಠೆ ಹಾಗೂ ಗೌರವ ಹೆಚ್ಚಾಗುತ್ತದೆ ಎಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ಇನ್ನೊಂದೆಡೆ ನೀವು ಒಂದು ವೇಳೆ ಪಾರ್ಟ್ನರ್ಶಿಪ್ನಲ್ಲಿ ವ್ಯಾಪಾರವನ್ನು ಮಾಡುತ್ತಾ ಇದ್ದರೆ ಅದರಲ್ಲಿಯೂ ಕೂಡ ನಿಮ್ಮ ಪಾರ್ಟ್ನರ್ ಜೊತೆ ನೀವು ದೊಡ್ಡ ಮಟ್ಟದ ಲಾಭವನ್ನು ಪಡೆದುಕೊಳ್ಳುವ ಅವಕಾಶ ಇದೆ. ಮಂಗಳ ಮತ್ತು ಶುಕ್ರನ ಈ ಒಂದು ವಿಶೇಷ ಸಂಯೋಗದ ಕಾರಣದಿಂದಾಗಿ ಈ ಮೂರು ರಾಶಿಯವರ ಮೇಲೆ ಜ್ಯೋತಿಷ ಶಾಸ್ತ್ರ ಹೇಳುವಂತೆ ವಿಶೇಷ ಅದೃಷ್ಟ ಮತ್ತು ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನ ದಯಪಾಲಿಸಲಿದ್ದಾರೆ ಮಂಗಳ ಹಾಗೂ ಶುಕ್ರ. ಒಟ್ಟಾರೆ ಮೇಷ, ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು ಈ ಒಂದು ಮಂಗಳ ಮತ್ತು ಶುಕ್ರನ ಸಂಯೋಗದಿಂದ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಅದೃಷ್ಟಶಾಲಿ ರಾಶಿಗಳಾಗಿವೆ. ಸ್ನೇಹಿತರೆ, ನಿಮ್ಮ ರಾಶಿ ಯಾವುದು? ಹಾಗೆ ಈ ರಾಶಿಯಲ್ಲಿ ನೀವು ಇದ್ದೀರಾ? ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.